ಈಗ ಇಂದಿನ ಪತ್ರಿಕೆಗಳ ಎಣುಕು ನೋಟ. ಎಫ್ಡಿಐ ನಿಯಮ ಮತ್ತಷ್ಟು ಸರಳ. ಚೀನಾ ಸೇರಿದಂತೆ ನೆರೆಯ ದೇಶಗಳಿಂದ ಬಂಡವಾಳ ಹೂಡಿಕೆ ಆಕರ್ಷಣೆಗೆ ಒತ್ತು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಜಲ್ ಜೀವನ್ ಮಿಷನ್ ಇನ್ನೆರಡು ವರ್ಷ ವಿಸ್ತರಣೆ. ಹಳ್ಳಿಗಳಿಗೆ ನೀರು ನೀಡಲು ಕೇಂದ್ರದಿಂದ ಮತ್ತೆ 1.5 ಲಕ್ಷ ಕೋಟಿ ರೂಪಾಯಿ. ಯುದ್ಧ ಸ್ಥಗಿತಕ್ಕೆ ಟ್ರಂಪ್ ಒಲವು. ಇರಾನ್ ಷರತ್ತು. ತೈಲ ಬೆಲೆಗಳು ಗಗನಕ್ಕೇರಿದ ಬೆನ್ನಲ್ಲೇ ವರಸೆ ಬದಲಿಸಿದ ಟ್ರಂಪ್. ಬರಲಿದೆ ಪಿಎಂ ಏಕತಾ ಮಾಲ್. 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ವದೇಶಿ ಉತ್ಪನ್ನಗಳ ಅಪರೂಪದ ವೇದಿಕೆ. ಮಹಿಳಾ ಹಾಕಿ ವಿಶ್ವಕಪ್ ಕ್ವಾಲಿಫೈಯರ್ಸ್ ಸೆಮಿಫೈನಲ್ನತ್ತ ಸಲೀಮಾ ಪಡೆ ಚಿತ್ತ. ಭಾರತಕ್ಕೆ ಇಂದು ವೇಲ್ಸ್ ಸವಾಲು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಬ್ರಹ್ಮೋಸ್ ಖರೀದಿಗೆ ಇಂಡೋನೇಷ್ಯಾ ಸಿದ್ಧ. 3,220 ಕೋಟಿ ರೂಪಾಯಿಗೆ ಬ್ರಹ್ಮೋಸ್ ಕ್ಷಿಪಣಿ ಖರೀದಿ ಒಪ್ಪಂದ. ಸ್ಥಳೀಯ ಎಲೆಕ್ಷನ್ಗೆ ಬ್ಯಾಲೆಟ್ ಪೇಪರ್ ಮಸೂದೆ ಮಂಡನೆ. ಇವಿಎಂ ಕೈಬಿಡಲು ರಾಜ್ಯ ಸರ್ಕಾರ ಕೊನೆಯ ಹೆಜ್ಜೆ. ಕರಡು ಮತದಾರರ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ. ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಜೊತೆ ಚುನಾವಣಾಧಿಕಾರಿಗಳ ಸಭೆ. ಮತಗಟ್ಟೆ ಸ್ಥಳಾಂತರಿಸಲು ಮನವಿ. ಸಂಧಾನ ಯಶಸ್ವಿ. ವೈದ್ಯ ಮುಷ್ಕರ ವಾಪಸ್. ಇಂದಿನಿಂದ ಮುಷ್ಕರಕ್ಕೆ ಕರೆ ನೀಡಿದ್ದ ವೈದ್ಯರ ಸಂಘ. ವೈದ್ಯರ ಬೇಡಿಕೆ ಈಡೇರಿಕೆಗೆ ಒಪ್ಪಿಗೆ ನೀಡಿದ ರಾಜ್ಯ ಸರ್ಕಾರ. ಮಧ್ಯಪ್ರಾಚ್ಯದ ಸಂಘರ್ಷ. ರಫ್ತು ಉದ್ಯಮಕ್ಕೆ ಸಂಕಷ್ಟ.